ಇಸ್ರೇಲ್ ಮತ್ತು ಈಗ ಇರಾನ್ ನಡುವೆ ಮಹತ್ವದ ಬೆಳವಣಿಗೆ ಆಗ್ತಿದೆ. ದಾಳಿ ಪ್ರತಿದಾಳಿ ತಾರಕಕ್ಕೇರ್ತಾ ಇದೆ. ಇದರ ನಡುವೆ ಅಮೆರಿಕದ ಹಿಂದು ಬಿದ್ದು ಬಿಟ್ಟಿದೆ ಇಸ್ರೇಲ್. ಆ ಒಂದು ವಿಧ್ವಂಸಕ ಅಸ್ತ್ರಕ್ಕೋಸ್ಕರನೇ ಅಮೆರಿಕದ ಮೊರೆ ಹೋಗ್ತಾ ಇದೆ. ಯಾಕೆ? ಇರಾನಿನ ಸದ್ದನ್ನ ಅಡಗಿಸೋದಕ್ಕೆ. ಆ ಒಂದು ಮಹಾ ಅಸ್ತ್ರಕ್ಕಾಗಿ ಇಸ್ರೇಲ್ ಈಗ ಮತ್ತೆ ಮತ್ತೆ ಒತ್ತಾಯ ಮಾಡ್ತಿದೆ. ತಾರಕಕ್ಕೇರ್ತಿರುವಂತಹ ಮಹಾ ಸಂಘರ್ಷದ ನಡುವೆ ಇರಾನಿನ ಸದ್ದಡಗಿಸುವುದಕ್ಕೆ, ಬಗ್ಗು ಬಡಿಯೋದಕ್ಕೆ ಒಂದು ಮಹತ್ವದ ಅಸ್ತ್ರಕ್ಕಾಗಿ ಇಸ್ರೇಲ್ ಒತ್ತಾಯ ಮಾಡ್ತಿದೆ ಅಮೆರಿಕ ಬಳಿ. ಆ ವಿಧ್ವಂಸಕಾರಿ ಅಸ್ತ್ರ ಯಾವುದು? ಇಸ್ರೇಲ್ ಇಷ್ಟೊಂದು ಹಠ ಮಾಡ್ತಿರೋದು ಯಾಕೆ? ಆ ಹಠದಿಂದ ಇರಾನ್ ನರನಾಡಿಯೇ ಕಟ್ಟಾಗಿಬಿಡುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇಸ್ರೇಲ್ ಬೇಡಿಕೆಗೆ ಮಣಿದು ಆ ಅಸ್ತ್ರವನ್ನ ಅಮೆರಿಕ ಇಸ್ರೇಲ್ಗೆ ನೀಡುತ್ತಾ ಮತ್ತೆ ಮತ್ತೆ ಆ ಒಂದು ಅಸ್ತ್ರಕ್ಕೋಸ್ಕರನೇ ಇಸ್ರೇಲ್ ಅಮೆರಿಕದ ಬಳಿ ಒತ್ತಾಯ ಮಾಡ್ತಿದೆ. ಆ ಅಸ್ತ್ರಕ್ಕೋಸ್ಕರ ಆ ವಿಧ್ವಂಸಕ ಅಸ್ತ್ರ ಯಾವುದು? ಆ ಮೂಲಕವಾಗಿ ಈಗ ಏನು ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನ ಡೆವಲಪ್ ಮಾಡಬೇಕು, ಯುರೇನಿಯಂ ಅನ್ನ ಸಂಗ್ರಹ ಮಾಡ್ತಿದ್ದಾರೆ, ನಾವು ಕೂಡ ಬಲಶಾಲಿ ಆಗಿದ್ದೀವಿ, ಶರಣಾಗತಿಯ ಮಾತೇ ಇಲ್ಲ ಅಂತ ಮಾತಾಡ್ತಿರುವಂತ ಇರಾನ್ನ ನರನಾಡಿಯನ್ನೇ ಕಟ್ಟು ಮಾಡಿಬಿಡುತ್ತಾ ಕೊನೆಗೂ ಇಸ್ರೇಲ್ ಬೇಡಿಕೆಗೆ ಮಣಿಯುತ್ತಾ ಅನ್ನುವಂತ ಪ್ರಶ್ನೆನೇ ಕಾಡ್ತಾ ಇದೆ. ಹಾಗಾದ್ರೆ ಇಷ್ಟೊಂದು ಒತ್ತಾಯ ಮಾಡ್ತಿರೋದು ಯಾಕೆ? ಯಾಕಂದ್ರೆ ಇಸ್ರೇಲ್ ಗುಪ್ತಚರ ಇಲಾಖೆ ಮೊಸಾದ್ ದೊಡ್ಡ ಮಟ್ಟ ಬಲಿಷ್ಠ, ಶಸ್ತ್ರಾಸ್ತ್ರಗಳಲ್ಲಿ ಸಾಕಷ್ಟು ಅಡ್ವಾನ್ಸ್ ಇದೆ ಇಸ್ರೇಲ್. ಜೊತೆಯಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂತ ಛಾಪು ಮೂಡಿಸಿದೆ. ಎಕನಾಮಿಕ್ ಆಂಗಲ್ ಅಲ್ಲೂ ಕೂಡ ಬೆಳವಣಿಗೆ ಮೇಲೆ ಬೆಳವಣಿಗೆ ಆಗ್ತಿದೆ. ಇಷ್ಟೆಲ್ಲ ಇದ್ರೂ ಕೂಡ ಅಮೆರಿಕದ ಬಳಿ ಆ ಒಂದು ಅಸ್ತ್ರಕ್ಕೋಸ್ಕರ ಯಾಕಿಷ್ಟು ಒತ್ತಾಯವನ್ನು ಮಾಡ್ತಿದೆ? ಆ ಒಂದು ಮಹಾ ವಿಧ್ವಂಸಕ ಅಸ್ತ್ರ ಯಾವುದು? ಆ ಮೂಲಕವಾಗಿ ಹೇಗೆ ಬಗ್ಗು ಬಡಿತಾರೆ ಇವರು?